ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಭಾರಿ ಸಂಚಲನ ಉಂಟಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಹಿನ್ನೆಲೆ ಕೈಪಾಳ್ಯದಲ್ಲಿ ಈಗ ಸಂಚಲನ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ರಾಹುಲ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ರೀತಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧದ ಸಿಎಲ್ಪಿ ಕಚೇರಿಯಲ್ಲಿ ರಾಹುಲ್ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಅಸಮಾಧಾನಿತರನ್ನ ಕರೆದು ಚರ್ಚೆ ಮಾಡಿ ಮನವೊಲಿಸಿ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಯಾರ್ಯಾರು ಅಸಮಾಧಾನ ಹೊಂದಿದ್ದಾರೆ ಅವರೆಲ್ಲರನ್ನೂ ಕೂಡ ಕರೆಸಿ ಮಾತುಕತೆ ಮಾಡಿ ಸಮಾಧಾನ ಮಾಡಿ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಸರಿಯಾದ ರೀತಿಯ ನಿರ್ಧಾರ ಕೂಡ ಅಲ್ಲ. ಇದು ಸರ್ಕಾರ ರಚನೆಯಾಗಿ 3 ದಿನಕ್ಕೆ ರಾಜೀನಾಮೆ ಅಂತಂದ್ರೆ ಏನಾಗ್ತಾ ಇದೆ ನಿಮ್ಮ ಪಕ್ಷದಲ್ಲಿ? ಈ ಕೂಡಲೇ ಯಾರ್ಯಾರು ಅಸಮಾಧಾನ ಹೊಂದಿದ್ದಾರೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೆಲ್ಲರನ್ನೂ ಕೂಡ ಕರೆಸಿ ಮಾತುಕತೆ ಮಾಡಿ ಮನವೊಲಿಸಿ ಅವ್ರನ್ನ. ಇದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ಇದರ ಜೊತೆಗೆ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೊಸ ಯೋಜನೆಯನ್ನು ರೂಪಿಸಿಕೊಂಡು ಈಗಾಗಲೇ ಸಂಪುಟ ಸಭೆ ಕೂಡ ಮಾಡಿ ಚರ್ಚೆ ಮಾಡಿ ಹೊಸ ಒಂದು 6 ಯೋಜನೆ ಘೋಷಣೆ ಮಾಡಿ, ಇಂಥ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆ ಅಂತ ಅಂದರೆ ಏನು ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತುಕತೆ ಮಾಡಿಕೊಂಡು ನೀವು ಸಮಾಧಾನ ಮಾಡಿ. ಯಾರ್ಯಾರು ಅಸಮಾಧಾನ ಇದ್ದಾರೆ ಖಾತೆ ವಿಚಾರವಾಗಿ ಏನು ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾ ಇದ್ರು, ಆತ್ಮಸಾಕ್ಷಿ ವಿರುದ್ಧವಾಗಿ ನನಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ. ಯಾಕಂದರೆ ಇಷ್ಟ ಇಲ್ಲದ ಖಾತೆ ನಾನು ಹೆಂಗೆ ಕೆಲಸ ಮಾಡಲಿ, ಅದರಲ್ಲಿ ಆಗೋದೇ ಇಲ್ಲ. ಹಾಗಾಗಿ ನಾನು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ರಾಜೀನಾಮೆ ಕೊಟ್ಟರು. ಅದಾದ ನಂತರ ಮಹದೇವಪ್ಪನವರು ಅವ್ರಿಗೂ ಕೂಡ ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ, ಸರಿಯಾದ ರೀತಿ ನೋಡ್ಕೊಳ್ತಾ ಇಲ್ಲ, ಇದು ತಪ್ಪು ಅನ್ನೋ ಲೆಕ್ಕಾಚಾರದಲ್ಲೇ ಯಾವಾಗ ಬೆಂಗಳೂರಿಗೆ ಆಗಮಿಸಿದ್ರಲ್ಲ ರಾಹುಲ್ ಗಾಂಧಿ, ವಿಧಾನಸೌಧಕ್ಕೆ ಬರುವ ಮುಂಚೆನೇ ಕೂಡ ಮಾತನಾಡಿದ್ರು ಅವರು. ಈ ರೀತಿಯ ಚರ್ಚೆಗಳಾಗ್ತಾ ಇರುವಂಥ ಸಂದರ್ಭ ರಾಹುಲ್ಗೂ ಕೂಡ ವಿಚಾರ ಹೋಗಿದೆ. ರಾಹುಲ್ ಗಾಂಧಿ ಅವರು ಕೂಡ ಎಲ್ಲರನ್ನು ಕೂರಿಸಿ ಮಾತನಾಡಿಸಿ ಸಮಾಧಾನ ಮಾಡ್ರಪ್ಪ ಅಂತ ಹೇಳಿದ್ದಾರೆ.